ರಾಜ್ಯ ರಾಜಕೀಯದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್. ಯಾವ ಚಾನೆಲ್ಗೂ ಸಿಗದ ಅತಿ ದೊಡ್ಡ ಸುದ್ದಿ. ನವೆಂಬರ್ 21ರಂದು ರಾಜ್ಯದಲ್ಲಿ ಏನಾಗುತ್ತೆ ಗೊತ್ತಾ? ಉತ್ತರಾಧಿಕಾರಿ ಹೇಳಿಕೆಯ ಆ ಷಡ್ಯಂತ್ರ ಏನು? ರಾಜ್ಯ ರಾಜಕೀಯದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್. ಯಾವ ಚಾನೆಲ್ಗೂ ಸಿಗದ ಅತಿ ದೊಡ್ಡ ಸುದ್ದಿ. ನವೆಂಬರ್ 21ರಂದು ರಾಜ್ಯದಲ್ಲಿ ಏನಾಗುತ್ತೆ ಗೊತ್ತಾ? ಉತ್ತರಾಧಿಕಾರಿ ಹೇಳಿಕೆಯ ಆ ಷಡ್ಯಂತ್ರ ಏನು? ಕೈ ನಾಯಕರಿಗೆ ನವೆಂಬರ್ ಕ್ರಾಂತಿಯ ಢವಢವ ಹೆಚ್ಚಾಗ್ತಾನೆ ಇದೆ ಕ್ಷಣ ಕ್ಷಣಕ್ಕೂ. ನವೆಂಬರ್ನಲ್ಲಿ ಬಿಗ್ ಪೊಲಿಟಿಕಲ್ ಡೆವಲಪ್ಮೆಂಟ್. ಡಿಕೆಶಿ ಇಟ್ಕೊಂಡಿರುವ ಡೆಡ್ಲೈನ್ ಯಾವುದು? ಸಿಎಂ ಸಿದ್ದರಾಮಯ್ಯ ರಾಜಕೀಯ ಪಟ್ಟಿ ಏನು? ಗ್ಯಾರಂಟಿ ನ್ಯೂಸ್ ನಲ್ಲಿ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ನವೆಂಬರ್ 20ಕ್ಕೆ 2.5 ವರ್ಷ ಪೂರೈಸ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಹಾಗಾಗಿಯೇ ಇದೀಗ ಒಂದಷ್ಟು ಆಂತರಿಕ ಚಟುವಟಿಕೆಗಳು ಭಾರಿ ನಿಗೂಢವಾಗಿ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ. ನವೆಂಬರ್ ಕ್ರಾಂತಿ ಚರ್ಚೆ ಬೆನ್ನಲ್ಲೇ ದೆಹಲಿಗೆ ಡಿಕೆ ಶಿವಕುಮಾರ್ ದೌಡಾಯಿಸಿದ್ದಾರೆ. ಕೋಲಾಹಲ ಸೃಷ್ಟಿಸಿದೆ ಯತೀಂದ್ರ ಕೊಟ್ಟಂತಹ ಉತ್ತರಾಧಿಕಾರಿ ಹೇಳಿಕೆ. ನಾಯಕತ್ವ ಬದಲಾವಣೆ ಬಗ್ಗೆ ಡಿಕೆಶಿ ಬಣದಲ್ಲಿ ಚರ್ಚೆಗಳು ಶುರುವಾಗಿದೆ. ನವೆಂಬರ್ ಕ್ರಾಂತಿ ಚರ್ಚೆ ಬೆನ್ನಲ್ಲೇ ದೆಹಲಿಗೆ ಡಿಕೆ ಶಿವಕುಮಾರ್ ದೌಡಾಯಿಸಿದ್ದಾರೆ. ಕೋಲಾಹಲವನ್ನು ಸೃಷ್ಟಿಸಿದೆ ಯತೀಂದ್ರ ಅವರು ಕೊಟ್ಟಂತಹ ಉತ್ತರಾಧಿಕಾರಿ ಹೇಳಿಕೆ. ನಾಯಕತ್ವ ಬದಲಾವಣೆ ಬಗ್ಗೆ ಡಿಕೆಶಿ ಬಣದಲ್ಲಿ ಬಿಸಿ ಬಿಸಿ ಚರ್ಚೆಗಳು ಆಗ್ತಾ ಇದೆ. ನವೆಂಬರ್ 21 ಸಿಎಂ ಸಿದ್ದರಾಮಯ್ಯನವರಿಗೆ ಡೆಡ್ಲೈನ್. 2.5 ವರ್ಷ ಪೂರೈಕೆ ಮಾಡ್ತಾ ಇದೆ ನವೆಂಬರ್ 20ಕ್ಕೆ. ನವೆಂಬರ್ 21ಕ್ಕೆ ಸಿದ್ದರಾಮಯ್ಯ ಇಳಿದು ಡಿಕೆಶಿ ಸಿಎಂ ಆಗಬೇಕು. ಇದು ಮೇ 2023ರಲ್ಲಿ ಹೈಕಮಾಂಡ್ ಮುದ್ದೆ ಆಗಿರುವಂತಹ ಮಾತುಕತೆ. ಆ ಮಾತುಕತೆಯಂತೆ ಸಿದ್ದರಾಮಯ್ಯ ಅಧಿಕಾರವನ್ನ ಬಿಟ್ಟುಕೊಡಬೇಕು. ಹೀಗಾಗಿ ಅಧಿಕಾರವನ್ನ ಪಡೆಯೋದಕ್ಕೆ ಡಿಕೆ ಶಿವಕುಮಾರ್ ಅವರು ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಒಂದೇ ಒಂದು ಹೇಳಿಕೆ ಅಂದ್ರೆ ಉತ್ತರಾಧಿಕಾರಿ ಬಾಂಬ್ನ ಏನ್ ಸಿಡಿಸಿದ್ರೋ ಅದು ಇನ್ನೂ ಕೂಡ ಕೈ ಮನೆಯನ್ನ ನಡಗಿಸ್ತಾ ಇದೆ. ಕ್ಷಣ ಕ್ಷಣಕ್ಕೂ ಚರ್ಚೆಗಳು ಆಗ್ತಾನೆ ಇದೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತೀರಾ ಅಂತ ಹೇಳಿ ನಿನ್ನೆ ಬೆಳಿಗ್ಗೆ 11 ಗಂಟೆಗೆ ಗ್ಯಾರಂಟಿ ನ್ಯೂಸ್ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ನೋ ನವೆಂಬರ್ ನಥಿಂಗ್, ಏನೂ ಇಲ್ಲ, ಹೈಕಮಾಂಡ್ ನಾಯಕರನ್ನ ಭೇಟಿ ಆಗೋದಿಲ್ಲ, ಏನೂ ಇಲ್ಲ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟ ನಂತರ ಡಿಕೆ ಶಿವಕುಮಾರ್ ನಿನ್ನೆ ಮಧ್ಯಾಹ್ನವೇ ದೆಹಲಿಗೆ ದೌಡಾಯಿಸಿದ್ದಾರೆ. ಸಹಜವಾಗಿಯೇ ಇದು ಪ್ರಶ್ನೆಯನ್ನ ಹುಟ್ಟು ಹಾಕ್ತಾ ಇದೆ. ಯಾಕಾಗಿ ಭೇಟಿಯನ್ನ ಕೊಟ್ಟಿದ್ದಾರೆ? ಅಧಿಕಾರವನ್ನ ಪಡೆಯೋದಕ್ಕೆ ಒಂದೊಂದೇ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರಾ? ಹೈಕಮಾಂಡ್ ನಾಯಕರನ್ನ ಭೇಟಿ ಆಗೋದಕ್ಕೆ ಸಮಯ ನಿಗದಿ ಆಗಿದ್ಯಾ? ಇವತ್ತು ಬೆಳಗ್ಗೆ 11 ಗಂಟೆಗೆ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗುವ ಸಾಧ್ಯತೆ ಇದೆ ಅಂತ ಹೇಳಿ